ರೂಪಾಯಿ ಬಹುಮಾನ. ಈಗ ನೀವುಗಳೆಲ್ಲ ಇರೋ ಕಲಾವಿದರಿಗೆ ದುಡ್ಡು ಕೊಡ್ತಾ ಇದ್ರಿ, ಈಗ ನನ್ನ ಕಡೆಯಿಂದ ಆಡಿಯನ್ಸ್ಗೆ ದುಡ್ಡು. ನೋಡೋಣ ಯಾರು ಉತ್ತರ ಕೊಡ್ತೀರಾ ನೋಡೋಣ. ನೋಡಿ, ನಿಮ್ಗೆಲ್ಲ DVG ಹೆಸರು ಕೇಳಿದ್ರೆ ಯಾರು? DV ಗುಂಡಪ್ಪ ಅಂತ, ಕನ್ನಡದ ಅತಿ ದೊಡ್ಡ ಸಾಹಿತಿ. ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು, ಆದ್ರೆ ಕಾರಣಾಂತರದಿಂದ ಬರಲಿಲ್ಲ. ಆದ್ರೂ ಮುಕ್ಕೋಟಿ ಕನ್ನಡಿಗರ ಹೃದಯ ಪೀಠದಲ್ಲಿದ್ದಾರೆ ಇವತ್ತು DV ಗುಂಡಪ್ಪನವರು. ಅವರೊಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ, ಇದನ್ನು ಭೂಮಿ ಅಂತ ಕರೆಯೋಣ. ಏನಿದು? ಇದೇನ್ ಕಲರ್ ನೋಡೋಣ, ಯಾರ್ಯಾರು ಹೇಳಿ. ಎಷ್ಟು ಜನ ಕಲರ್ ಹೇಳ್ತಿರೋ? ಈಗಿಂದನೇ ಕಲರ್ ನೋಡೋದು ಅಭ್ಯಾಸ ಮಾಡ್ಕೊಳ್ಳಿ, ಕಾಲೇಜ್ಗೆ ಹೋದ್ಮೇಲೆ ತುಂಬಾ ಅನುಕೂಲ ಆಗುತ್ತೆ. ಓಕೆನಾ? ಈಗ ಇದನ್ನ ಭೂಮಿ ಅನ್ನೋಣ, ಇದನ್ನ ಬ್ರಹ್ಮಾಂಡ ಅನ್ನೋಣ. ಇದು ಬ್ರಹ್ಮಾಂಡ ಖಾಲಿ ಬಾಕ್ಸು, ಇದ್ರಲ್ಲಿ ಏನಾದ್ರು ಇದೆಯಾ? ಈಗ ಭೂಮಿ ಹಾಕಿದೆ, ಆದ್ರೆ ಈ ಭೂಮಿ ನಾಶ ಮಾಡೋ ಹುಚ್ಚು ಟೆರರಿಸ್ಟ್ಗಳಿಗೆ. ಮಾತೆತ್ತಿದ್ರೆ ಅಮೆರಿಕ ನಾಶ ಮಾಡ್ತೀವಿ, ಇಂಗ್ಲೆಂಡ್ ನಾಶ ಮಾಡ್ತೀವಿ, ಕಾಶ್ಮೀರ ನಾಶ ಮಾಡ್ತೀವಿ, ಇಸ್ರೇಲ್ ನಾಶ ಮಾಡ್ತೀವಿ. ಜಾಸ್ತಿ ಮಾತಾಡ್ರೆ ನಮಗ್ ನಾವೇ ನಾಶ ಆಗ್ತೀವಿ. ತವರವರೇ ಸುಯಿಸೈಡ್ ಬಾಂಬ್ ಕಟ್ಕೊಂಡು ಸಾಯ್ತಾ ಇರ್ತಾರೆ. ಅದಕ್ಕೆ DV ಗುಂಡಪ್ಪನ ಹೇಳ್ತಾರೆ, ದಡ್ಡ ಮುಂಡೆವಾ, ನೀವು ಭೂಮಿನ ನಾಶ ಮಾಡಕ್ಕಾಗಲ್ಲ. ಹಾಗಾದ್ರೆ ಟೆರರಿಸ್ಟ್ಗಳು ಏನನ್ನ ನಾಶ ಮಾಡ್ತಾರೆ? ಭೂಮಿನಲ್ಲ. ಭೂಮಿ ಮೇಲೆ ಮನುಷ್ಯ ಕಟ್ಟಿರೋ ಬಿಲ್ಡಿಂಗ್ಗಳು, ಮಂದಿರಗಳು, ಮಸೀದಿಗಳು, ಫ್ಲೈಓವರ್ಗಳು, ಆಸ್ಪತ್ರೆಗಳನ್ನ ಮಾತ್ರ ನಾಶ ಮಾಡ್ತಾರೆ ಹೊರತು ನಮ್ಮ ತಾಯಿ ಭೂತಾಯಿನ ಯಾರು ಮುಟ್ಟಕ್ಕಾಗಲ್ಲ. ಅದಕ್ಕೆ DV ಗುಂಡಪ್ಪನ ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತೀರೆ, ನೆಲ ಸವೆದು ಕರಗುತ್ತೀರೆ, ಕಡಲಲೆತ್ತಲು ಹೊಸ ದ್ವೀಪ ಮೇಲೆ ಏಳುವುದು, ಕಳೆಯುತ್ತೊಂದಿರಲಲ್ಲಿ ಬೆಳೆಯುವುದು ಇನ್ನೊಂದಿಲ್ಲಿ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಸೊ ಯಾರು ಭೂಮಿ ನಾಶ ಮಾಡಕ್ಕಾಗಲ್ಲ. ನೋಡಿ, ನಿಮ್ ಕಣ್ಣೆದುರುಗಡೆನೆ ನಾನು ಈ ಭೂಮಿ ತಗೋತೀನಿ, ನನ್ನ ಸ್ಟೂಡೆಂಟ್ ಸಹನ ಕೊಟ್ಬಿಡ್ತೀನಿ. ಈಗ ಹೇಳಿ, ಭೂಮಿ ಇಲ್ಲಿದ್ಯಾ ಅಲ್ಲಿದ್ಯಾ? ಇಲ್ಲಿದ್ಯಾ? ಇಲ್ಲ, ಇಲ್ಲೇ ಇದೆ. ಭೂಮಿ ನಾವು ನಾಶ ಮಾಡಕ್ಕಾಗಲ್ಲ. ನೋಡಿ, ಖಾಲಿ ಬಾಕ್ಸು. ಅದ್ರ ಗುಂಡಪ್ಪನವ್ರು ಹೇಳ್ತಾರೆ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ಭೂಮಿ ಇಲ್ಲೇ ಇದೆ. ನೀವು ಮನಸ್ಸು ಮಾಡಿದ್ರೆ ಭೂಮಿನ ಯಾವ್ದು ಬೇಕಾದ್ರೆ ಉಳಿಸ್ಕೋಬಹುದು, ಎಷ್ಟು ಬೇಕಾದ್ರೆ ಉಳಿಸ್ಕೋಬಹುದು. ಅದಕ್ಕೆ ನೇಚರ್ ಈಸ್ ಅವರ್ ಟೀಚರ್. ನಿಮ್ ಭೂಮಿ ನೀವು ಕಾಪಾಡ್ಕೊಳ್ಳಿ, ನಿಮ್ ಜಮೀನನ್ನು ಭದ್ರ ಮಾಡ್ಕೊಳ್ಳಿ, ನಿಮ್ಮ ಸಂಸಾರ ಸೇಫ್ ಆಗಿ ಇಟ್ಕೊಳ್ಳಿ. ಅದೇ ಇವತ್ತಿನ ಮ್ಯಾಜಿಕ್ ಸಾರಾಂಶ. ಈಗ ಮುಂದಿನ ಮ್ಯಾಜಿಕ್ ಹೋಗೋಣ. ಬಟ್ ಹೋಗೋಕೆ ಮುಂಚೆ ನಿಮ್ಗೆಲ್ಲ ಒಂದು ಪ್ರಶ್ನೆ. ಕರೆಕ್ಟಾಗಿ ಯಾರು ಉತ್ತರ ಕೊಟ್ರೆ 1000 ರೂಪಾಯಿ ಬಹುಮಾನ. ಈಗ ನೀವುಗಳೆಲ್ಲ ಇರೋ ಕಲಾವಿದರಿಗೆ ದುಡ್ಡು ಕೊಡ್ತಾ ಇದ್ರಿ, ಈಗ ನನ್ನ ಕಡೆಯಿಂದ ಆಡಿಯನ್ಸ್ಗೆ ದುಡ್ಡು. ನೋಡೋಣ ಯಾರು ಉತ್ತರ ಕೊಡ್ತೀರಾ ನೋಡೋಣ. ಪುನೀತ್ ರಾಜ್ಕುಮಾರ್ಗೂ ಶಿವರಾಜ್ ಕುಮಾರ್ಗೂ ಇರೋ ವ್ಯತ್ಯಾಸ ಏನು? ನೋಡ, ಕರೆಕ್ಟಾಗಿ ಹೇಳಿ. 1000 ರೂಪಾಯಿ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ. ಎಲ್ಲರಿಗೂ ಗೊತ್ತಿರೋ ಸತ್ಯ, ಅದು ಬಿಟ್ಟಿನ್ನೇನಾರು. ಇದು ಒಂಥರ ಚೆನ್ನಾಗಿದೆ ಉತ್ತರ. ಬಟ್ ಇಬ್ರಿಗೂ ಒಂದೇ ವಯಸ್ಸು ಆಗಕ್ಕಾಗಲ್ಲ, ಒಂದೇ ಸತಿಗೆ ಅದನ್ನ ಹೊಟ್ಟೆಯಿಂದ ಈಚೆ ಬರ್ಲಿಲ್ವಲ್ಲ. ಬಟ್ ನಾನು ಹೇಳಿದ್ರೆ ನಂಗೆ ಕೊಡ್ತೀರಾ, ಬಟ್ ಅದು ನಿಜಾನ ಅಲ್ವಾ ಅಂತ ನೀವು ಒಪ್ಕೋಬೇಕು. ಹೇಳ, ಯಾರಿಗೂ 1000 ರೂಪಾಯಿ ಬೇಡವಾ? ಹೇಳ್ಬಿಡ್ತೀನಿ ಕೇಳಿ, ಮಜಾ ಇದೆ. ಏನಪ್ಪ ಪುನೀತ್ ರಾಜ್ಕುಮಾರ್ಗೂ ಶಿವರಾಜ್ ಕುಮಾರ್ಗೂ ಮೇನ್ ವ್ಯತ್ಯಾಸ ಅಂದ್ರೆ, ಶಿವರಾಜ್ ಕುಮಾರ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಚಿನ್ನ ತಗೊಳ್ಳಿ 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 ಅಂತ. ಆದ್ರೆ ಪುನೀತ್ ರಾಜ್ಕುಮಾರ್ ಹೇಳ್ತಿದ್ರು, ಮುತ್ತೂಟ್ ಫೈನಾನ್ಸ್ ಅಲ್ಲಿ ಹಣ ಇಡಿ ಹಣ ಇಡಿ ಹಣ ಇಡಿ ಅಂತ. ಒಬ್ಬ ಅಣ್ಣ ಚಿನ್ನ ತಗೊಳ್ಳಿ ಅಂತಾನೆ, ತಮ್ಮ ಹಣ ಇಡಿ ಅಂತಾನೆ. ಇದು ಮೇನ್ ವ್ಯತ್ಯಾಸ. ಸುಳ್ಳು ನನಗೆ ಗೊತ್ತಿಲ್ಲ.